ಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಜುಲೈ ಮಾಸದಿಂದ ಡಿಸೆಂಬರ್ವರೆಗೆ ದ್ವಾದಶ ರಾಶಿಗಳಿಗೆ ಈ ಬದಲಾವಣೆ ಅಂದರೆ ಮೊದಲನೇ ಅರ್ಧ ಭಾಗದಲ್ಲಿ ಬದಲಾವಣೆ ಆಗಿರುವಂತಹ ದೀರ್ಘಕಾಲ ಸಂಚಾರ ಗ್ರಹಗಳ ಸ್ಥಾನ ಬದಲಾವಣೆ ಆಗಿರಬಹುದು. ಕೆಲವೊಂದು ರಾಶಿಗಳಿಗೆ ಸಾಡೆ ಸಾತಿನ ಸಮಸ್ಯೆ ಆರಂಭವಾದರೂ ಕೆಲವೊಂದು ರಾಶಿಗಳಿಗೆ ಸಾಡೆ ಸಾತಿನ ಸಮಸ್ಯೆ ಬಗೆಹರಿದಿದೆ. ಸೊ ಬರುವಂತಹ 6 ತಿಂಗಳು ಈ ರೆಟ್ರೋಗ್ರೇಡ್ ಸ್ಟೇಟಲ್ಲಿ ಕೆಲವೊಂದು ಗ್ರಹಗಳ ಸಂಚಾರ, ಅದು ಶನಿ ಪರಮಾತ್ಮರ ವಕ್ರಗಮನ ಆಗಿರಬಹುದು, ಗುರುವಿನ ವಕ್ರಗಮನ ಆಗಿರಬಹುದು. ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ವಿಷಯಗಳಲ್ಲಿ ಅದೃಷ್ಟ ಯೋಗಕಾರಕವಾಗ್ತಾ ಇದೆ, ಬದಲಾಗಿರುವಂತಹ ದೀರ್ಘಕಾಲ ಸಂಚಾರ ಗ್ರಹಗಳು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮವನ್ನು ನೀಡುತ್ತಾ ಇದೆ ಅನ್ನುವಂತಹ ವಿಷಯಗಳ ಜೊತೆಗೆ ಈ ಸಂದರ್ಭದಲ್ಲಿ ಮಾಡಲೇಬೇಕಾಗಿರುವಂತಹ ಕೆಲವೊಂದು ಪರಿಹಾರಗಳ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದರಲ್ಲಿ ಮಕರ ರಾಶಿ ಜಾತಕರಿಗೆ ಜುಲೈನಿಂದ ಬರುವಂತಹ ಡಿಸೆಂಬರ್ ಕೊನೆಯವರೆಗೆ ಯಾವ ಗ್ರಹ ಯಾವ ರೀತಿ ಅನುಕೂಲವಾಗಿದೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ, ಮುಖ್ಯವಾಗಿ ಈ ಮಕರ ರಾಶಿಯವರಿಗೆ ಸಾಡೆ ಸಾತಿನ ಸಮಸ್ಯೆ ಅನ್ನೋದು, ದೋಷ ಅನ್ನೋದು ಬಗೆಹರಿದಿದೆ. ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿ, ಒತ್ತಡ ಕಮ್ಮಿ ಆಗಿರುತ್ತೆ. ಸ್ಟ್ರೆಸ್ ಆಗಿರಲಿ, ಇದಕ್ಕೆ ಮುಂಚೆ ಇರುವಂತಹ ಆತಂಕ ಆಗಿರಲಿ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಅಂದರೆ ಈ ತೃತೀಯ ಸ್ಥಾನದಲ್ಲಿ ಪರಾಕ್ರಮ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮರ ಸಂಚಾರ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ನೀಡ್ತಾ ಇದೆ. ಈ ಟೈಮಲ್ಲಿ ರಾಶ್ಯಾಧಿಪತಿ ಶನಿ ಮಾತ್ರವೇನಾ ಮತ್ತು ದೇವಗುರು ಆಗಿರುವಂತಹ ಬೃಹಸ್ಪತಿಯು, ರಾಹುಕೇತುಗಳು ಕೂಡ ಸಂಚಾರವನ್ನು ಬದಲಾಯಿಸಿ ಮಕರ ರಾಶಿಯವರಿಗೆ ಯಾವ ವಿಷಯಗಳಲ್ಲಿ ನಾವು ಗಮನವನ್ನು ನೀಡಬೇಕು ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ, ತೃತೀಯ ವ್ಯಯಾಧಿಪತಿಯಾಗಿರುವಂತಹ ದೇವಗುರು ಬೃಹಸ್ಪತಿ ಷಷ್ಠ ಸ್ಥಾನದಲ್ಲಿ, ಋಣ ರೋಗ ಶತ್ರುಸ್ಥಾನವಾಗಿರುವಂತಹ 6ನೇ ಮನೆಯಲ್ಲಿ ಇವರು ಬರುವಂತಹ 6 ತಿಂಗಳ ಕಾಲ ಡಿಸೆಂಬರ್ ಯಾವ ರೀತಿಯ ಫಲಗಳನ್ನು ಕೊಡ್ತಾ ಇದ್ದಾರೆ. ಇನ್ನು ಮೇ ತಿಂಗಳಲ್ಲಿ ಬದಲಾಗಿರುವಂತಹ ರಾಹು ಮೇ 18ರಿಂದ ಇವರಿಗೆ ದ್ವಿತೀಯ ಕುಟುಂಬ ಸ್ಥಾನದಲ್ಲಿ ರಾಹು ಸಂಚಾರ ಆಗಿರ್ಬೋದು. ಮುಖ್ಯವಾಗಿ ಅಷ್ಟಮ ಸ್ಥಾನದಲ್ಲಿ ಕೇತು ಸಂಚಾರ ಕುಜನ ಜೊತೆಗೆ ಯಾವ ರೀತಿ ಇರುತ್ತೆ ಬರುವಂತಹ 6 ತಿಂಗಳು, ಯಾವ ವಿಷಯಗಳಲ್ಲಿ. ಅಷ್ಟಮ ಅಂದ್ರೇ ಕಷ್ಟ ಅಂತ ಹೇಳ್ತಾರೆ ಅಲ್ವಾ. ಮತ್ತು ನೋಡೋಣ ಯಾವ ರೀತಿ ಇರುತ್ತೆ ಮಕರ ರಾಶಿಯವರಿಗೆ ಅಂತ ನೋಡುವುದಾದರೆ, ಮೊದಲನೆಯದಾಗಿ ಶನಿ ಪರಮಾತ್ಮ ರಾಶ್ಯಾಧಿಪತಿ ಆಗಿರುವಂತಹ ತೃತೀಯ ಭಾವದಲ್ಲಿ ಇರುತ್ತಾ, ಪರಾಕ್ರಮ ಸ್ಥಾನದಲ್ಲಿ ಇರುತ್ತಾ, ಈ ವಕ್ರಗಮನ ರೆಟ್ರೋಗ್ರೇಡ್ ಮುಖಾಂತರ ಈ ವಕ್ರಗಮನದಲ್ಲಿ ಇರುವುದರಿಂದ ಮುಖ್ಯವಾಗಿ ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಬದಲಾವಣೆಯನ್ನು ತೋರಿಸ್ತಾ ಇದೆ. ಅಂದರೆ ಇವರು ಆಯ್ಕೆ ಮಾಡಿಕೊಂಡಿರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಉದ್ಯೋಗ ಬದಲಾವಣೆಗೆ ಅಥವಾ ಉದ್ಯೋಗ ಬದಲಾವಣೆಯಿಂದ ಸ್ಥಾನ ಬದಲಾವಣೆಗಾಗಿ ಕೆಲವೊಂದು ಆದಾಯವನ್ನು ನೀಡುವಂತಹ ಆದಾಯ ವಿಷಯಗಳಲ್ಲಿ ಬದಲಾವಣೆಗೆ, ಕುಟುಂಬ ಜೀವನದಲ್ಲಿ ಬದಲಾವಣೆಗೆ, ಈ ಅಗ್ರೆಸಿವ್ ನೇಚರ್ ಪರಾಕ್ರಮ ಸ್ಥಾನ ಅಂತ ಹೇಳ್ತೀವಿ. ಅಂದರೆ ಒಂದು ಅಡ್ವೆಂಚರ್ ರಿಸ್ಕ್ ತಗೊಳ್ಳೋದಾಗಿರ್ಬೋದು ಅಥವಾ ಸಾಹಸೋಪೇತವಾಗಿ ತಗೊಳ್ಳುವಂತಹ ನಿರ್ಧಾರಗಳಾಗಿರಬಹುದು. ಈ ಮಕರ ರಾಶಿಯವರಿಗೆ ಕಷ್ಟಪಟ್ಟು ಮಾಡಬೇಕು, ಅದೇನೇ ಆಗಲಿ ಕೊಟ್ಟಿರುವಂತಹ ಟಾರ್ಗೆಟ್ಸ್ ಆಗಿರ್ಬೋದು, ನೀಡಿರುವಂತಹ ಜವಾಬ್ದಾರಿಗಳನ್ನು ಅದ್ಭುತವಾಗಿ ನೆರವೇರಿಸಬೇಕು ಅನ್ನುವಂತಹ ಇವರ ಛಲ ಆಟ ಅನ್ನೋದು ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ನೀಡ್ತಾ ಇದೆ. ಇವರ ಪ್ರತಿಭೆಗೆ, ಇವರಲ್ಲಿರುವಂತಹ ಡೆಡಿಕೇಷನ್ಗೆ, ಸಿನ್ಸಿಯಾರಿಟಿಗೆ ಅದ್ಭುತ ರೀತಿಯಲ್ಲಿ ಮನ್ನಣೆ ಸಿಗುವುದು, ಪ್ರಶಂಸೆಗಳು ಸಿಗುವುದು. ಇವರ ಆದಾಯದಲ್ಲಿ ಬದಲಾವಣೆ ಅಂದರೆ ಆದಾಯದಲ್ಲಿ ಹೆಚ್ಚು ಇನ್ಕಮ್ ಬರುವಂತಹ ಸ್ಯಾಲರಿ ಹೈಕ್ ಆಗಿರ್ಬೋದು, ಅಥವಾ ಮತ್ತೊಂದು ಸಂಸ್ಥೆಯಲ್ಲಿ ಜಾಯ್ನ್ ಆಗಿ ಅಲ್ಲಿ ಉತ್ತಮ ಪ್ಯಾಕೇಜನ್ನು ಪಡೆಯೋದು, ವ್ಯಾಪಾರಗಳಲ್ಲಿ ಲಾಭಗಳು, ದೂರ ಪ್ರಾಂತ ಪ್ರಯಾಣಗಳು, ಅದರಿಂದ ಹಣಕಾಸಿನ ಲಾಭಗಳು ಕೆಲವೊಂದು. ಆದರೆ ಈ ಸಂದರ್ಭದಲ್ಲಿ ಶನಿ ಪರಮಾತ್ಮ ಈ ತೃತೀಯದಲ್ಲಿರುವಂಥ ಸಂದರ್ಭಗಳಲ್ಲಿ ಕೆಲವೊಂದು ಬೆಳೆ ಬಾಳುವಂತಹ ವಸ್ತುಗಳು, ಮುಖ್ಯವಾಗಿರುವಂತಹ ಡಾಕ್ಯುಮೆಂಟ್ಸ್ ಆಗಿರ್ಬೋದು,
ಮುಖ್ಯವಾಗಿರುವಂತಹ ಕೆಲವೊಂದು ನಿಮ್ಮ ವೈಯಕ್ತಿಕ ಥಿಂಗ್ಸ್ ಆಗಿರ್ಬೋದು, ಫೋನ್, ವ್ಯಾಲೆಟ್ ಎಲ್ಲಾದರೂ ಬಿಟ್ಟು ಮರ್ತೋಗೋದು ಅಥವಾ ಎಲ್ಲಾದರೂ ಸ್ಟಫ್ಟ್ ಆಗೋದು, ಕಳ್ತನ ಆಗೋದು, ಈ ರೀತಿ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ಮುಖ್ಯವಾಗಿರುವಂತಹ ವಸ್ತುಗಳನ್ನು ಭದ್ರವಾಗಿ ಬ್ಯಾಂಕ್ ಲಾಕರಲ್ಲೋ ಡಾಕ್ಯುಮೆಂಟ್ಸ್ನ ಅಥವಾ ಎಲ್ಲ ಸೇಫ್ಟಿಯಾಗಿ ಇಟ್ಕೊಳ್ಳೋದು ಈ ಸಂದರ್ಭದಲ್ಲಿ ಉತ್ತಮವಾಗಿರುತ್ತೆ. ಇನ್ನು ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಹೊಂದಿರುವಂತಹ ಶುಕ್ರಗ್ರಹಣ ಪ್ರಭಾವ ನೋಡುವುದಾದರೆ ಮಕರ ರಾಶಿಯವರಿಗೆ ಮುಖ್ಯವಾಗಿ ಯೋಗಕಾರಕನಾಗಿರ್ತಾರೆ. ಈ ಪಂಚಮ ದಶಮಾಧಿಪತಿ ಅಂತಲೇ ಹೇಳ್ತಿರ್ತೀವಿ. ಅಂದರೆ ಪಂಚಮ ಸ್ಥಾನವನ್ನು ಮತ್ತು ಕರ್ಮಸ್ಥಾನವಾಗಿರುವಂಥ ವೃತ್ತಿ ಸ್ಥಾನಕ್ಕೆ ಅಧಿಪತಿಯಾಗಿ ಇರುತ್ತಾ ಪಂಚಮದಲ್ಲಿರುವಂತಹ ಇರುವಂತಹ ಜುಲೈ 15ರಿಂದ ಇವರು ಷಷ್ಠ ಭಾವಕ್ಕೆ ಹೋಗ್ತಾರೆ. ಪಂಚಮದಲ್ಲಿ ಒಳ್ಳೆಯ ಈ ಕ್ರಿಯೇಟಿವ್ ಫೀಲ್ಡಲ್ಲಾಗಿರ್ಬೋದು ಅಥವಾ ಕೆಲವೊಂದು ಹಣಕಾಸಿನ ಆಕಸ್ಮಿಕ ವಿಷಯಗಳಲ್ಲಾಗಿರ್ಬೋದು ಅದ್ಭುತವಾಗಿ ಒಳ್ಳೆಯ ಪರಿಣಾಮಗಳನ್ನು ನೋಡ್ತಾ ಇರುವಂತಹ ಮಕರ ರಾಶಿಯವರಿಗೆ ಜುಲೈ 15ರ ನಂತರ ಷಷ್ಠ ಭಾವ ಸಂಚಾರ ಅನ್ನೋದು ಶುಕ್ರ ಈ ಷಷ್ಠ ಭಾವದಲ್ಲಿ ಇರೋದರಿಂದ ಒಂದು ತಿಂಗಳ ಕಾಲ ಆಲ್ಮೋಸ್ಟು ಯಾವ ರೀತಿ ಇರುತ್ತಂದರೆ ಸಣ್ಣ ಪುಟ್ಟ ಅಪಾರ್ಥಗಳಿಗೆ ಕೆಲವೊಂದು ವಿಷಯಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಕಮ್ಯುನಿಕೇಷನ್ ಆಗೋದಕ್ಕೆ, ಕುಟುಂಬದಲ್ಲಿ ಸಣ್ಣ ಪುಟ್ಟ ಅಂದರೆ ನಿಮ್ಮ ಮಾತಿನ ಬೇರೆ ಥರ ಅರ್ಥ ಮಾಡ್ಕೊಳ್ಳೋದು, ಈ ರೀತಿ ವಿಷಯಗಳಲ್ಲಿ ಇರುತ್ತೆ. ಇನ್ನು ಅಕ್ಟೋಬರಿಂದ ಸೆಪ್ಟೆಂಬರ್ವರೆಗೂ ಶುಕ್ರನ ಸಂಚಾರ ಅದ್ಭುತವಾಗಿದೆ. ಮುಖ್ಯವಾಗಿ ನೀವು ನಿಮ್ಮ ಪ್ರೀತಿಯ ಜೀವನವನ್ನು, ಪ್ರೀತಿ ಪ್ರೇಮ ಸಂಬಂಧಗಳು ಇತ್ಯಾದಿ ಲವ್ ಮ್ಯಾರೇಜಸ್ನ ವಿವಾಹಕ್ಕೆ ನೆಕ್ಸ್ಟ್ ಹಂತಕ್ಕೆ ತಗೊಂಡು ಹೋಗಬೇಕು, ಅದು ವಿವಾಹ ಆಗಿ ಪರಿವರ್ತನೆಯಾಗಬೇಕು ಅನ್ನುವಂತಹ ನಿಮ್ಮ ಪ್ರಯತ್ನಗಳು ಅನ್ನೋದು ಆಲ್ಮೋಸ್ಟ್ ಸಕ್ಸಸ್ ಆಗೋದಕ್ಕೆ ಕಾರಣವಾಗುತ್ತೆ. ಆದರೆ ನಿಮ್ಮ ಜಾತಕ ಚಕ್ರವನ್ನು ಕೂಡ, ನಿಮ್ಮ ಹೊಂದಾಣಿಕೆಯನ್ನು ಕೂಡ ನೀವು ನೋಡಿಸ್ಬೇಕಾಗಿರುತ್ತೆ. ಅದರಲ್ಲಿ ಕೂಡ ಅನುಕೂಲವಾಗಿದ್ದರೆ ಖಂಡಿತವಾಗಿಯೂ ನಿಮ್ಮ ಪ್ರೀತಿ ಪ್ರೇಮ ಅನ್ನುವಂತಹ ವಿಷಯಗಳು ಅದ್ಭುತವಾಗಿ ಈ ವಿವಾಹಕ್ಕೆ ದಾರಿ ಮಾಡಿಕೊಡ್ತಾ ಇರುತ್ತೆ. ಶುಕ್ರಗ್ರಹ ಆಲ್ಮೋಸ್ಟ್ ಜುಲೈಯಿಂದ ಅಕ್ಟೋಬರ್ವರೆಗೂ ತುಂಬ ಅನುಕೂಲನಾಗಿ ಈ ಡಿಸೈನಿಂಗ್ ಫೀಲ್ಡ್ ಆಗಿರ್ಬೋದು, ಫ್ಯಾಷನ್ ಅಲಂಕಾರಿಕ ವಸ್ತುಗಳಾಗಿರಬಹುದು, ಕಲಾರಂಗ ಸಿನಿ ಫೀಲ್ಡಲ್ಲಾಗಿರ್ಬೋದು ಅದ್ಭುತವಾದಂತಹ ಅವಕಾಶಗಳನ್ನು ನೀಡುವುದರಲ್ಲಿ, ಅದರಿಂದ ಒಳ್ಳೆಯ ಜನಾಕರ್ಷಣ ಪಡೆಯೋದರಲ್ಲಿ ಅದ್ಭುತವಾಗಿರುತ್ತೆ. ಇನ್ನು ಗುರು ಬಲ ಯಾವ ರೀತಿ ಇದೆ? ಮಕರ ರಾಶಿಯಲ್ಲಿ ನೀಚ ಹೊಂದಿರುವಂತಹ ಗುರು ನಿಜವಾಗಲೂ ಮಕರ ರಾಶಿಗೆ ಯೋಗಕಾರಕರ ಅನ್ನುವಂತಹ ವಿಷಯ ನಾವು ನೋಡುವಾಗ 6ನೇ ಮನೆಯಲ್ಲಿರುವಂತಹ ಸಂಚಾರ ಮಾಡ್ತಾ ಇರುವಂತಹ ಷಷ್ಠ ಭಾವದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಗುರು ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಫಲಗಳನ್ನು ಈ ಜುಲೈ ಮಾಸದಿಂದ ನೀಡ್ತಾ ಇರ್ತಾರೆ. ಅದರಲ್ಲಿಯೂ ಕೂಡ ನಿಮಗೆ ದೂರ ಪ್ರಾಂತಗಳಲ್ಲಿ, ಅನ್ಯ ಪ್ರಾಂತಗಳಲ್ಲಿ ಅಂದರೆ ಭಾಷೆ ಬೇರೆ ಆಗಿರಬಹುದು ಅಥವಾ ವಿದೇಶಗಳಲ್ಲಾಗಿರಬಹುದು, ನಿಮಗೆ ವೃತ್ತಿ ಉದ್ಯೋಗ ಅವಕಾಶಗಳನ್ನು ನೀಡ್ತಾರೆ. ದೂರ ಪ್ರಾಂತ ಪ್ರಯಾಣಗಳು ಮಾಡುವಂತಹ, ವಿಹಾರ ಯಾತ್ರೆಗಳು ಮಾಡುವಂತಹ, ವಿದೇಶಿ ಟ್ರಿಪ್ ಮಾಡುವಂತಹ ಒಂದು ಅದ್ಭುತವಾಗಿರುವಂತಹ ಯೋಗಕಾರಕನಾಗಿ ಈ ಗುರುಗ್ರಹವು ಅನುಕೂಲವಾಗಿರುತ್ತೆ. ಅದರ ಜೊತೆಗೆ ಆಧ್ಯಾತ್ಮಿಕ ಪ್ರಯಾಣಗಳಾಗಿರುವಂತಹ ಈ ಪುಣ್ಯಕ್ಷೇತ್ರಗಳಾಗಿರ್ಬೋದು ಅಥವಾ ಈ ದೈವ ದರ್ಶನಗಳಾಗಿರ್ಬೋದು ಈ ಸಂದರ್ಭದಲ್ಲಿ ಆಗಿರುತ್ತೆ. ಆದರೆ ಈ ಸಂದರ್ಭದಲ್ಲಿ ಈ ಗುರು ಋಣ ರೋಗ ಶತ್ರುಸ್ಥಾನದಲ್ಲಿರೋದರಿಂದ ಈ ಸಂದರ್ಭದಲ್ಲಿ ನೀವು ಮುಖ್ಯವಾಗಿ ಆಹಾರದ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕಾಗಿರುತ್ತೆ. ಈ ಮಸಾಲ, ಸ್ಪೈಸಿ, ಫಾಸ್ಟ್ ಫುಡ್, ಜಂಕ್ ಫುಡ್, ಫ್ರೈಡ್ ಮಾಡಿರೋಂತಹ ಫುಡ್ಸ್ನ, ಬೇಕರಿ ಐಟಮ್ಸ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ಮನೆಯಲ್ಲೇ ತಯಾರಿ ಮಾಡಿರುವಂತಹ ಸಾತ್ವಿಕ ಆಹಾರವನ್ನು, ಸ್ವಲ್ಪ ಮಸಾಲ ಕಮ್ಮಿ, ಉಪ್ಪು ಕಮ್ಮಿ ಇರುವಂತಹ ಆಹಾರವನ್ನು, ಆರೋಗ್ಯವನ್ನು ದೃಷ್ಟಿಯಲ್ಲಿಟ್ಕೊಂಡು ಈ ರೀತಿಯ ಆಹಾರ ಸೇವನೆ ಮಾಡೋದು ಉತ್ತಮ. ಅಂದರೆ ಮುಖ್ಯವಾಗಿ ಈ ಜಂಕ್ ಫುಡ್, ಫ್ರೈಡ್ ಫುಡ್ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಅಸಿಡಿಟಿ ಇತ್ಯಾದಿ ಪ್ರಾಬ್ಲಮ್ಲಿಂದ, ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರೋದಕ್ಕೆ ಕಾರಣವಾಗಿರುತ್ತೆ. ಇನ್ನು ಈ ಗುರುಗ್ರಹ ಷಷ್ಠ ಭಾವ ಸಂಚಾರ ಯಾರಿಗೆ ಅನುಕೂಲವಾಗಿರುತ್ತೆ? ಈ ಇನ್ಫ್ಲೂಯೆನ್ಸರ್ಗಾಗಿರ್ಬೋದು, ಯೂಟ್ಯೂಬರ್ಸ್ ಆಗಿರ್ಬೋದು, ಈ ಸಿನಿಮಾ ಫೀಲ್ಡ್ ಇರುವಂತಹ ವ್ಯಕ್ತಿಗಳು, ಆನ್ಲೈನ್ ಮುಖಾಂತರ ಈ ಅರ್ನಿಂಗ್ ಮಾಡುವಂತಹ ವ್ಯಕ್ತಿಗಳಿಗಾಗಿರ್ಬೋದು, ಮತ್ತು ಬಹುದೂರ ಪ್ರಾಂತಗಳಲ್ಲಿ ಉದ್ಯೋಗ ಅವಕಾಶಗಳು ಸಿಗುವಂತಹ ಸಂದರ್ಭಗಳಾಗಿರ್ಬೋದು, ಮುಖ್ಯವಾಗಿ ಉದ್ಯೋಗಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಉನ್ನತ ಸಂಸ್ಥೆಯಲ್ಲಿ ಉತ್ತಮ ರೀತಿಯಲ್ಲಿ ಉದ್ಯೋಗ ಸಿಗುವಂತಹ ಯೋಗ ಆಗಿರ್ಬೋದು. ಗುರು ಕೆಲವೊಂದು ನಿಮಗೆ ಯೋಗಕಾರಕನಾಗಿ ಬರುತ್ತೆ. ಅದೇ ರೀತಿ ಬದಲಾವಣೆಗಳನ್ನೋದು ನೋಡ್ಬೋದು. ಅಂದರೆ ನೀವು ಮಾಡ್ತಾ ಇರುವಂತಹ ಉದ್ಯೋಗಗಳಲ್ಲಿ ಒಂದು ಪ್ರಾಜೆಕ್ಟ್ಲಿಂದ ಮತ್ತೊಂದು ಪ್ರಾಜೆಕ್ಟ್ಗೆ ಬದಲಾಯಿಸೋದು
ಅಥವಾ ಬೇರೆ ಪ್ರಾಂತಕ್ಕೆ ಅವರ ಪ್ಲೇಸಲ್ಲಿ ನೀವು ಹೋಗಿ ಕೆಲವೊಂದು ದಿನಗಳ ಕಾಲ ಕೆಲಸ ಮಾಡಿ ಬರೋದು, ಈ ರೀತಿ ವಿಷಯಗಳನ್ನೋದು ಬದಲಾವಣೆಗಳನ್ನೋದು ನಾವು ನೋಡ್ತಾ ಇದ್ದೇವೆ. ಮುಖ್ಯವಾಗಿ ದ್ವಿತೀಯ ಸ್ಥಾನ ಕುಟುಂಬ ಸ್ಥಾನದಲ್ಲಿರುವಂತಹ ರಾಹು ಯಾವ ರೀತಿ ಫಲಕಾರಕನಾಗಿದ್ದಾನೆ ಅಂದರೆ, ನಿಮ್ಮಲ್ಲಿ ಒಂದು ಆ ಪ್ರೆಸೆಂಟೇಷನ್ ಕಮ್ಯುನಿಕೇಷನ್ ಅನ್ನೋದು ಎಕ್ಸಲೆಂಟ್ ಆಗಿರುತ್ತೆ. ನೀವು ಯಾವುದಾದ್ರೂ ವಿಷಯವನ್ನು ವಿಶ್ಲೇಷಣೆ ಮಾಡುವಂತಹ ಅಥವಾ ಎಕ್ಸ್ಪ್ಲೈನ್ ಮಾಡುವಂತಹ ಸಂದರ್ಭಗಳಾಗಿರ್ಬೋದು, ನಿಮ್ಮ ಮುಖ್ಯವಾಗಿರುವಂತಹ ಕ್ಲೈಂಟ್ಸ್ ಜೊತೆ, ಅಧಿಕಾರಿಗಳ ಜೊತೆ ಮಾತಾಡುವಂತಹ ಸಂದರ್ಭಗಳಾಗಿರ್ಬೋದು, ಅದಷ್ಟು ಎಕ್ಸಲೆಂಟ್ ಆಗಿರುತ್ತೆ ನಿಮ್ಮ ಕಮ್ಯುನಿಕೇಷನ್. ದ ವೇ ಆಫ್ ಯು ಸ್ಪೀಕ್, ದ ವೇ ಯು ಆರ್ ಪ್ರೆಸೆಂಟ್, ಇಟ್ಸ್ ಆಲ್ಮೋಸ್ಟ್ ಲೈಕ್ ರೀಚಿಂಗ್ ದೇರ್ ಹಾರ್ಟ್ಸ್ ಅಂತಲೇ ಹೇಳ್ಬೋದು. ಅವರ ಮನಸ್ಸಿಗೆ ಅರ್ಥ ಆಗುವ ರೀತಿಯಲ್ಲಿ, ಅವರ ಮನಸ್ಸಿಗೆ ತಟ್ಟುವ ರೀತಿಯಲ್ಲಿ ಹೇಳುವುದರಲ್ಲಿ ಯಶಸ್ವಿ ಆಗ್ತೀರಾ. ಇದರಿಂದ ಕೆಲವೊಂದು ವಿಷಯಗಳಲ್ಲಿ ಅವರ ದೃಷ್ಟಿಯಲ್ಲಿ ಬೀಳ್ತೀರಾ. ಇಂಥ ವ್ಯಕ್ತಿ ಈ ಸ್ಥಾನದಲ್ಲಿ ಇರ್ತಾರೆ. ಸೊ ಪರ್ಟಿಕ್ಯುಲರ್ ಏನಾದರೂ ಹೊಸ ಪ್ರಾಜೆಕ್ಟ್ ಇದ್ದರೆ ಅದಕ್ಕೆ ನಿಮ್ಮನ್ನು ಹೆಡ್ಡಾಗಿ ನೇಮಕ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ಇದರ ಮುಖಾಂತರ ಆ ಹಣಕಾಸಿನ ವಿಷಯಗಳಲ್ಲಿ ಸಾಕಷ್ಟು ಹಣಕಾಸಿನ ಒಂದು ಅವಕಾಶಗಳನ್ನೋದು ಬೆಳೆಯುತ್ತೆ. ಮುಖ್ಯವಾಗಿ ನಿಮ್ಮ ಅಲ್ಲಿರುವಂತಹ ಪ್ಲೆಸೆಂಟ್ ನೇಚರ್, ಎಕ್ಸೈಟ್ಮೆಂಟ್, ಈ ರೀತಿ ನಿಮಗೆ ಕೆಲವೊಂದು ಒಳ್ಳೆಯ ಆಪರ್ಚುನಿಟೀಸ್ನ ನಿಮಗೆ ವೃತ್ತಿ ಉದ್ಯೋಗಗಳಲ್ಲಿ ತಂದುಕೊಡುತ್ತೆ. ಇನ್ನು ಹಣಕಾಸಿನ ಆದಾಯ ಚೆನ್ನಾಗಿರುತ್ತೆ. ಮತ್ತು ದ್ವಿತೀಯದಲ್ಲಿ ರಾಹು ಇರೋದರಿಂದ ಆದಾಯಕ್ಕೆ ತಕ್ಕಂತೆ ಖರ್ಚುಗಳೂ ಇರುತ್ತೆ. ಈ ರಾಹು ದೃಷ್ಟಿ ಈ 2ನೇ ಮನೆಯಲ್ಲಿರುತ್ತಾ 10ನೇ ಮನೆಯನ್ನು ನೋಡ್ತಾ ಇರುವಂತಹ ಕಾರಣದಿಂದ, ದಶಮ ಸ್ಥಾನದಲ್ಲೂ ಇರುವಂತಹ ಕಾರಣದಿಂದ ಈ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಈಗ ಹೊಸದಾಗಿ ಬರ್ತಾ ಇರುವಂತಹ ತಾಂತ್ರಿಕ ಶಾಸ್ತ್ರಗಳಾಗಿರುವಂತಹ AI ಲರ್ನಿಂಗ್ ಆಗಿರ್ಬೋದು, ಈ ಡೇಟಾ ಸೈನ್ಸ್ ಆಗಿರ್ಬೋದು, ಆಟೋಮೇಷನ್ ಆಗಿರ್ಬೋದು, ಈ ರೀತಿ ವಿಷಯಗಳಲ್ಲಿ ನಿಮ್ಮ ಅಂದರೆ ಹೊಸ ವಿಷಯಗಳನ್ನು ಕಲ್ತ್ಕೊಂಡು ಈಗಿರುವಂತಹ ಸಿಚುವೇಶನ್ ತಕ್ಕಂತೆ ನಿಮ್ಮನ್ನು ನೀವು ತಯಾರಿ ಮಾಡ್ಕೊಳ್ಳೋದಕ್ಕೆ, ಹೊಸ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಪ್ರಾವೀಣ್ಯವನ್ನು ಹೊಂದೋದಕ್ಕೆ ಈ ಸಂದರ್ಭ ತುಂಬ ಅನುಕೂಲವಾಗಿರುತ್ತೆ. ಸೊ ರಾಹು ನಿಮಗೆ ಅದ್ಭುತವಾಗಿ ಕೆಲವೊಂದು ವಿಷಯಗಳಲ್ಲಿ ದ್ವಿತೀಯ ಸ್ಥಾನದಲ್ಲಿರುತ್ತಾ ಒಳ್ಳೆಯ ವಿಷಯಗಳನ್ನು ನೋಡ್ತಾ ಇರ್ತಾರೆ. ಇನ್ನು ಮಂಗಳನು ಕುಜನು ಯಾವ ರೀತಿಯಲ್ಲಿ ಮುಖ್ಯವಾಗಿ ನೀವು ಈ ವರ್ಷದಲ್ಲಿ ಜುಲೈಲಿಂದ ಡಿಸೆಂಬರ್ವರೆಗೂ ತುಂಬ ಕೆಲವೊಂದು ವಿಷಯಗಳಲ್ಲಿ ಜೋಪಾನವಾಗಿರಬೇಕಾಗಿರುತ್ತೆ, ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ. ಯಾಕಂದರೆ ಅಷ್ಟಮ ಸ್ಥಾನದಲ್ಲಿ ಕೇತುವಿನ ಜೊತೆ ಕುಜ ಇರೋದರಿಂದ ಮುಖ್ಯವಾಗಿ ನೀವು ಈ ಸಂದರ್ಭದಲ್ಲಿ ಪ್ರಯಾಣಗಳು, ಅಪಘಾತಗಳು, ಸರ್ಜರಿ ಇತ್ಯಾದಿ ವಿಷಯಗಳನ್ನೆಲ್ಲ ಕೂಡ ಕಾರಕತ್ವವಾಗಿ ಪ್ರಭಾವವನ್ನು ಬೀರಿಸ್ತಾ ಇರುವಂತಹ ಕಾರಣದಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ ವಾಹನ ಚಲಾಯಿಸುವಾಗ, ಪ್ರಯಾಣಗಳು ಮಾಡುವಾಗ, ಮುಖ್ಯವಾಗಿ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೇನೆ, ಈ ಮದ್ಯಪಾನ ಸೇವನೆ ಮಾಡಿ ವಾಹನ ಚಲಾಯಿಸೋದಾಗಿರ್ಬೋದು, ಮೊಬೈಲ್ ಯೂಸ್ ಮಾಡುತ್ತಾ ಮಾಡೋದಾಗಿರೋದು, ಮೊಬೈಲಲ್ಲಿ ಮಾತಾಡುತ್ತಾ ಮತ್ತು ಡ್ರೈವಿಂಗಲ್ಲಿ ಸೀಟ್ ಬೆಲ್ಟೇ ಇರದೆ ಅಂದರೆ ಹಾಕ್ಕೊಳ್ಳದೆ ಡ್ರೈವಿಂಗ್ ಮಾಡೋದಾಗಿರ್ಬೋದು, ಮ್ಯೂಸಿಕ್ ಕೇಳ್ತಾ ಈ ರೀತಿ ಆಗಿರ್ಬೋದು, ವೇಗವಾಗಿ ಈ ರೀತಿ ವಿಷಯಗಳನ್ನು ದಯವಿಟ್ಟು 1-6 ತಿಂಗಳ ಕಾಲ ನೀವು ತುಂಬ ಹುಷಾರಾಗಿ ನಿಮ್ಮ ಪ್ರಯಾಣಗಳಾಗಿರ್ಬೋದು, ನಿಮ್ಮ ವಾಹನ ಚಾಲನೆ ಆಗಿರ್ಬೋದು, ಮಕರ ರಾಶಿಯವರು ಎಸ್ಪೆಷಲಿ ನೀವು ತುಂಬ ಪ್ರಿವೆಂಟಿವ್ ನೇಚರ್ಸ್ನ ತಗೋಬೇಕಾಗಿರುತ್ತೆ. ಆಲ್ಮೋಸ್ಟ್ ಸಾಧ್ಯ ಆದರೆ ನೀವು ಅಂದರೆ ಆಪತ್ತು ಯಾವ ರೀತಿ ಬರುತ್ತೋ ಗೊತ್ತಿಲ್ಲ, ಬಟ್ ಆ ರೀತಿ ಅಪಘಾತಗಳಿಂದ ನಿಮ್ಮನ್ನು ನೀವು ಕೆಲವೊಂದು ವಿಷಯಗಳಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರುತ್ತೆ. ಅಂದರೆ ಪ್ರಯಾಣಕ್ಕೆ ಹೊರಡೋಕ್ಕೆ ಮುಂಚೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಜಪ ಮಾಡೋದಾಗಿರ್ಬೋದು, ಅಥವಾ ಶ್ರೀ ಮಹಾಗಣಪತಿಯ ಸಂಬಂಧಪಟ್ಟಿರುವಂಥ ಜಪ ಮಾಡಿಕೊಂಡು ಪ್ರಯಾಣಗಳು ಮಾಡೋದು, ಈ ವಿಷಯಗಳನ್ನು, ಈ ಪ್ರಿವೆಂಟಿವ್ ಆ್ಯಕ್ಷನ್ಸ್ನ ತಗೊಂಡು ಪ್ರಯಾಣ ಮಾಡೋದು ಉತ್ತಮ ರೀತಿಯಾಗಿರುತ್ತೆ. ಮುಖ್ಯವಾಗಿ ಅದರಿಂದ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳಾಗಿರ್ಬೋದು, ವಾಹನ ಅಪಘಾತ ಇವೆಲ್ಲ ಬೇಡ. ಸೊ ಆದ್ದರಿಂದ ನಿಮ್ಮ ಏನಂತಾರೆ, ಪ್ರಿವೆನ್ಷನ್ ಇಸ್ ದ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು, ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅದ್ಭುತವಾಗಿರುತ್ತೆ. ಇನ್ನು ಕುಜ ಈ ರೀತಿಯೇ ಮಾಡ್ತಾರಾ ಅಂತ ಹೇಳಿದ್ರೆ, ಇವರು ಸಪ್ತಮ ಮತ್ತು ಚತುರ್ಥ ಸ್ಥಾನಗಳನ್ನು ನೋಡ್ತಾ ಇರೋ ಕಾರಣದಿಂದ ಮುಖ್ಯವಾಗಿ ಆಸ್ತಿ ವಿಷಯಗಳಲ್ಲಿ ಏನಾದರೂ ಪಿತ್ರಾರ್ಜಿತ ಸಂಬಂಧಪಟ್ಟಿರುವಂತಹ ಆಸ್ತಿ ವಿಷಯಗಳಲ್ಲಾಗಿರಬಹುದು, ವಾಹನಕ್ಕೆ ಹೊಸ ವಾಹನ ತಗೊಳ್ಳುವಂತಹ ಒಂದು ಕ್ರೇಜ್, ಆ ವಿಷಯಗಳಲ್ಲಿ ಆಸಕ್ತಿ ತೋರಿಸೋದರಿಂದ ಅವಕಾಶಗಳನ್ನು ಪಡೆಯೋದಕ್ಕೆ, ಕುಟುಂಬದಲ್ಲಿ ಒಂದು ರೀತಿ ಸಂತೋಷದಿಂದ ತುಂಬಿರುವಂತಹ ಒಂದು ವಾತಾವರಣ ಅನ್ನೋದು ಇರುತ್ತೆ. ಹಣಕಾಸಿನ ವಿಷಯಗಳಲ್ಲಿ ತುಂಬ ಫಿನಾನ್ಷಿಯಲಿ ಗ್ರೋತ್ ಅನ್ನೋದು ಇರುತ್ತೆ. ಒಳ್ಳೆಯ ಉದ್ಯೋಗಕ್ಕೆ ನೀವು ಕನಸು ಕಾಣ್ತಾ ಇರುವಂತಹ
ಒಳ್ಳೆಯ ಆಪರ್ಚುನಿಟಿ ವೃತ್ತಿ ಉದ್ಯೋಗಗಳಿಗೆ ಆಯ್ಕೆಯಾಗುವಂತಹ ಸಂದರ್ಭಗಳು ನಿಮಗೆ ಜುಲೈಲಿಂದ ಡಿಸೆಂಬರ್ವರೆಗೆ ಗೋಚಾರವಾಗ್ತಾ ಇರುತ್ತೆ. ಇನ್ನು ಅಷ್ಟಮದಲ್ಲಿರುವಂತಹ ಕೇತು ಮುಖ್ಯವಾಗಿ ಇದು ಪರ್ಟಿಕ್ಯುಲರ್ ಆಗಿ MPhil ಮಾಡ್ತಾ PhD ಮಾಡ್ತಾ ಕೆಲವೊಂದು ವಿಷಯಗಳ ಮೇಲೆ ಸಬ್ಜೆಕ್ಟ್ ಮೇಲೆ ರಿಸರ್ಚ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾಗಿರುತ್ತೆ. ಅದೇ ರೀತಿ ಈ ಅಷ್ಟಮದಲ್ಲಿರುವಂತಹ ಕೇತು ಕೆಲವೊಂದು ಡಿಸ್ಟರ್ಬೆನ್ಸಸ್ ಮಾಡ್ತಾರೆ. ಡಿಸ್ಟ್ರಾಕ್ಷನ್ ಅಂದರೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳು ನಡೆಯೋದು, ಕುಟುಂಬ ವಿಷಯಗಳು ನಿಮ್ಮ ವೃತ್ತಿ ವಿಷಯಗಳ ಮೇಲೆ ಪ್ರಭಾವವನ್ನು ಮೀರಿ ಅದರ ಮೇಲೆ ಸ್ವಲ್ಪ ಫ್ರಸ್ಟ್ರೇಷನ್ ಅನ್ನೋದು, ಪ್ರತಿಯೊಂದು ವಿಷಯದಲ್ಲಿ ನಿಮ್ಮ ಜೀವನ ಸಂಗಾತಿ ನಿಮ್ಮ ವೈಯಕ್ತಿಕ ವಿಷಯಗಳಲ್ಲಿ ಪ್ರೊಫೆಷ್ನಲ್ ವಿಷಯಗಳಲ್ಲಿ ಈ ಕಾಲ ಯಾರು, ಆ ಟೈಮಲ್ಲಿ ಏನಕ್ಕೆ ಮಾತಾಡ್ತೀರ, ಆದರೆ ಕೆಲವೊಂದು ವಿಷಯಗಳಲ್ಲಿ ಇರುತ್ತೆ. ಅತಿ ಪ್ರೀತಿ ಪಸೆಸಿವ್ನೆಸ್ ಆಗುತ್ತೆ. ಆ ಪಸೆಸಿವ್ನೆಸ್ ಸ್ವಲ್ಪ ಇದು ಆಗಿ ಡೌಟ್ ಆಗಿ ಸಂಶಯಕ್ಕೆ ದಾರಿ ಮಾಡಿಕೊಡುತ್ತೆ. ಆದ್ದರಿಂದ ನಿಮ್ಮ ಪ್ರೈವಸಿಯನ್ನು ಕಳ್ಕೊಳ್ಳುವಂತಹ ಒಂದು ಸಮಯ ಅಂತಲೇ ಹೇಳ್ಬೋದು. ಪ್ರತಿಯೊಂದಕ್ಕೂ ಆನ್ಸರ್ ಅಂದರೆ ತಾಳ್ಮೆಯಿಂದ ಹೇಳಿ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಅವರಿಗೆ ತಿಳುವಳಿಸಿ, ಅನಾವಶ್ಯಕವಾಗಿ ಆರ್ಗ್ಯುಮೆಂಟ್ಸ್ ಅನ್ನೋದು ಬೇಡ. ಅದೇ ರೀತಿ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ಕೆಲವೊಂದು ಸಂದರ್ಭಗಳಲ್ಲಿ ದೊಡ್ಡ ಮೊತ್ತದ ಅಮೌಂಟನ್ನು ಸಾಲವಾಗಿ ನೀಡೋದು ಅಥವಾ ಶ್ಯೂರಿಟಿ ಇದ್ದು ಬೇರೆಯವರಿಗೆ ಹಣಕಾಸಿನ ಬ್ಯಾಂಕ್ ಲೋನ್ಸ್ ಕೊಡಿಸೋದು, ಈ ವಿಷಯಗಳಲ್ಲಿ ಆಲ್ಮೋಸ್ಟ್ ಅವಾಯ್ಡ್ ಮಾಡೋದು ಉತ್ತಮ. ಮುಖ್ಯವಾಗಿ ಆರೋಗ್ಯ ವಿಷಯದಲ್ಲಿ ಈ ಅಷ್ಟಮದಲ್ಲಿರುವಂತಹ ಕುಜಾಕೇತು ಸ್ವಲ್ಪ ಏನಾದರೂ ನಿಮ್ಮಲ್ಲಿ ಕೆಟ್ಟ ಅಭ್ಯಾಸಗಳು, ಕೆಟ್ಟ ವ್ಯಸನಗಳು ಇರುವಂತಹ ಸಂದರ್ಭಗಳಲ್ಲಿ ಆಲ್ಮೋಸ್ಟ್ ಅದಕ್ಕೆ ದೂರ ಇರೋದು ಉತ್ತಮ. ಆರೋಗ್ಯ ವಿಷಯದಲ್ಲಿ ಆಲ್ಮೋಸ್ಟ್ ಗುರು ಅನುಕೂಲವಾಗಿರೋದ್ರಿಂದ ಈ ರೀತಿ ಬ್ಯಾಡ್ ಹ್ಯಾಬಿಟ್ಸ್ಗೆ ದೂರ ಇದ್ದು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇರೋದು ಮುಖ್ಯವಾಗಿರುತ್ತೆ. ಅದರಲ್ಲಿಯೂ ಸಣ್ಣ ಪುಟ್ಟ ಈ ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು, ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಇತ್ಯಾದಿ ವಿಷಯಗಳಿಗೆ ಸ್ವಲ್ಪ ಅದೇ ಫುಡ್ ವಿಷಯದಲ್ಲಿ ಹುಷಾರಾಗಿರಬೇಕು ಅಂತ ಹೇಳಿದ್ದೀನಲ್ವ. ಸೊ ಈ ರೀತಿ ಇರಬೇಕಾಗಿರುತ್ತೆ. ಸೊ ಮುಖ್ಯವಾಗಿ ಆಹಾರ, ಟೈಮ್ ಟು ಟೈಮ್ ಆಹಾರ ತಗೊಳ್ಳೋದಾಗಿರ್ಬೋದು, ವಿಶ್ರಾಂತಿಯನ್ನು ಪಡೆಯೋದಾಗಿರ್ಬೋದು, ಮುಖ್ಯವಾಗಿ ದೈನಂದಿನ ಜೀವನದಲ್ಲಿ ಪ್ರತಿದಿನ ವ್ಯಾಯಾಮ ಮತ್ತು ವಾಕಿಂಗ್, ಯೋಗ, ಧ್ಯಾನ ಇತ್ಯಾದಿ ವಿಷಯಗಳಿಂದ ನಿಮ್ಮ ಮನಸ್ಸನ್ನು, ಆರೋಗ್ಯವನ್ನು ಅದ್ಭುತವಾಗಿ ಇಟ್ಕೋಬೋದು ಅಂತ ಹೇಳ್ತಾ, ಮಕರ ರಾಶಿಯವರಿಗೆ ಜುಲೈಲಿಂದ ಡಿಸೆಂಬರ್ವರೆಗೂ ಮತ್ತಷ್ಟು ಅವಕಾಶಗಳು ಸಿಗಲಿ, ಅವರ ಜೀವನದಲ್ಲಿ ಅದ್ಭುತ ಯಶಸ್ಸುಗಳು ಬರಲಿ ಅಂತ ಆಶಿಸುತ್ತಾ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.